ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲಾ ಮುಖಂಡಗಳೇ, ಎಲ್ಲರ ಹೆಸರು ಹೇಳುವ ತಮ್ಮ ಸಮಯದ ಅಭಯ ಆಗಿದೆ. ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಥಾಮಸ್ ಅವರೇ ಮತ್ತೆ ಶಫೀಕರ್ ಅವರೇ, ಅದೇ ತರ ಈ ವಾರ್ಡ್ಗೆ ಇವತ್ತು ನೇಮಕ ಮಾಡ್ತಾ ಇದ್ವಿ ವಾರ್ಡ್ ಅಧ್ಯಕ್ಷನಾಗಿ ಇಲಾಹಿ ಬಶಾರ್ ಅವರಿಗೆ ಕೊಡ್ತೀನಿ ಪತ್ರ, ತಕ್ಷಣ ಪತ್ರ ಕೊಡ್ತೀನಿ ಅವರಿಗೆ. ಮತ್ತೆ ಇವತ್ತು ನೀವೆಲ್ಲ ಏನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಒಂದ್ ದುಃಖ ಏನಿದೆ ಅಂತ ಹೇಳಿದ್ರೆ, ನೋಂದಣಿ ಪಟ್ಟಿಯಲ್ಲಿ ನಮ್ಮ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಯಾರು ಕಸ್ಕೊಂಡಿರೋದು? ಇವತ್ತು ನಾವು ಏನಕ್ಕೆ ಸೇರಿದ್ದೀವಿ ಫಸ್ಟ್ ಹೇಳ್ರಿ ನನಗೆ. ನಾವು ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ, ಏನಕ್ಕೆ ಸೇರಿದ್ದೀವಿ? ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಕೈ ಬಿಟ್ಟೋಗಿದೆಯಲ್ಲ, ಅದನ್ನ ತಿಳ್ಕೊಂಡು ನಾವು ನಮ್ಮ ಹೆಸರು ಇದೆಯೋ ಇಲ್ಲ ತಿಳ್ಕೊಬೇಕಂತ ಹೇಳಿ ನಾವು ಸೇರಿರೋದು. ಯಾದಕ್ಕೋಸ್ಕರ ಹೇಳಿ? ಮತದಾರರ ಪಟ್ಟಿ ಅಂದ್ರೆ ಏನು? ನಾವು ಓಟ್ ಹಾಕಕ್ ಹೋಗ್ತೀವಲ್ಲ, ಯಾರಿಗಾದ್ರೂ ನೀವು ಆಯ್ಸ್ಬೇಕಲ್ವಾ? ML ಎಲೆಕ್ಷನ್ ಬಂದ್ರೆ ಬರಲಾಗ್ಲಿ ಅಥವಾ ಕಾರ್ಪೊರೇಷನ್ ಆಗ್ಲಿ MP ಆಗ್ಲಿ, ಯಾವುದೇ ಎಲೆಕ್ಷನ್ಗೆ ನೀವು ಮತದಾನ ನಿಮ್ಮ ಆಯ್ಕೆ ಇರೋರ್ನ ನಿಮ್ಗೆ ಯಾರು ಯಾವ ಪಕ್ಷ ಇಷ್ಟಪಡ್ತೀರೋ ಅವ್ರಿಗೆ ನೀವು ವೋಟ್ ಮಾಡ್ಬೇಕಂದ್ರೆ ನಿಮ್ಮ ಮತದಾನ ಹಾಕಬೇಕು. ಇದು ಸಂವಿಧಾನಾತ್ಮಕ ಹಕ್ಕು. ಯಾರು ಕೊಟ್ಟಿದ್ದ ಹಕ್ಕಿದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರಲ್ಲ ಆವಾಗ ಈ ಹಕ್ಕು ನಮಗ್ ಕೊಟ್ಟಿರೋದು. ಈ ಹಕ್ಕನ್ನು ಯಾರು ಕಸ್ಕೋತಾರೆ ಈಗ? ಯಾರು? ಈಗ ಸರ್ಕಾರ ಯಾರಿಗಿರೋದು? ಈಗ ಕೇಂದ್ರದಲ್ಲೂ ಅವರೇ ಸರ್ಕಾರ ಇರೋದು, ರಾಜ್ಯದಲ್ಲೂ ಅವರೇ ಸರ್ಕಾರ ಇರೋದು. ಇದು ಸರಿನಾ ತಪ್ಪು ನೀವು ಹೇಳ್ರಿ. ಈಗ ನನಗೀಗ ಹೇಳ್ಬೇಕು, ನೀವು ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ. ನಾನು ಸುಮ್ನೆ ಹೇಳ್ಬಿಟ್ರೆ ಆಗಲ್ಲ, ಸುಮ್ನೆ ನೀವು ಕೇಳ್ಕೊಂಡು ಹೋಗಂತ ಸರಿ ಇಲ್ಲ. ನಾನೇನಿಲ್ಲ, ಸರಿನಾ ತಪ್ಪು ನೀವು ಹೇಳ್ಬೇಕು. ತಪ್ಪಿದ್ರೆ ತಪ್ಪು ಹೇಳಿ, ಸರಿ ಹೇಳ್ರಿ. ಸರಿನಾ? ನಮ್ಮ ಹಕ್ಕು ನಮಗ್ ಬೇಕು ತಾನೆ? ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಏನ್ ಮಾಡಬೇಕು? ನಾವು ನಮ್ಮ ಬೂತ್ ಅಲ್ಲಿ ನಾವೆಲ್ಲ ಓಟ್ ಹಾಕ್ತೀವಲ್ಲ, ಹಿಂದಿ ಸಲ ಏನ್ ಓಟ್ ಹಾಕಿದ್ವಲ್ಲ, ಆ ಬೂತ್ ಅಲ್ಲಿ BLO ಅಂತ ಹೇಳಿ ಸರ್ಕಾರದಿಂದ ಅಪಾಯಿಂಟ್ ಮಾಡಿರ್ತಾರೆ. ಅವ್ರ ಮುಖಾಂತರ ನಿಮ್ ಓಟ್ ನಿಮ್ ಮನೆಗೆ ಬರ್ತಾರೆ. ಅವರು ನಿಮ್ ಓಟ್ ಇದೆಯಲ್ಲ ನೀವು ಚೆಕ್ ಮಾಡ್ಬೇಕು. ಅವ್ರು ಬಂದಿಲ್ಲ ಅಂದ್ರೆ ನೀವು ಬಿಡ್ಬೇಡಿ, ಯಾವ್ದೇ ಕಾರಣಕ್ಕೂ ಬಿಡಬಾರ್ದು. ಒಂದು ಓಟ್ ನಿಮ್ದಿಲ್ಲ ಅಂತ ಹೇಳಿದ್ರೆ ನಮಗ್ ತಿಳಿಸಿದ್ರೆ ನಾವು ಹೋರಾಟ ಮಾಡ್ತೀವೋ ಏನು. ಗಾಂಧೀಜಿಯವ್ರು ಏನ್ ಮಾಡಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಏನ್ ಮಾಡಿದ್ರು? ಹೋರಾಟ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು. ಹೋರಾಟ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ? ಅಂತ ಬ್ರಿಟಿಷ್ನವ್ರಿಗೆ ಓಡಿಸಿದೀವಪ್ಪ ಈ ಕಾಂಗ್ರೆಸ್ ಪಕ್ಷ. ಇದ್ ಯಾವ ಲೆಕ್ಕ ಇದು ಹೇಳಿ? ಕರೆಕ್ಟ್ ನಾನು ಹೇಳ್ತಾರೆ ನಿಮ್ಗೆ ಏನೋ ತಪ್ಪಿದೆ ಇದರಲ್ಲಿ? ನಮ್ಮ ಹಕ್ಕು ಕಸ್ಕೊಳಕ್ಕೆ ಯಾರ ಕೈನೂ ಸಾಧ್ಯ ಇಲ್ಲ. ಇದು ನಮ್ಮ ಸಂವಿಧಾನಾತ್ಮಕ ಹಕ್ಕು. ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ಎರಡನೇದು, ಇದು ಸಿಕ್ಕದ ನಂತರ ನೀವು ಇದ್ರ ಹಿಂದೆ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ನಡೆಸಿರೋದಿಲ್ಲ. ಅವಾಗ ಈ ಶಾಂತಿಯಿಂದ ನಾವು ಎಷ್ಟು ಚೆನ್ನಾಗಿ ನಾವು ಬದುಕೊಂಡಿದೀವಿ. ಅವಾಗ ಯಾರು ಹಿಂದೂ ಯಾರು ಮುಸ್ಲಿಂ ಯಾರಿಗೂ ಗೊತ್ತಿರಲಿಲ್ಲ. ನಾವೆಲ್ಲರೂ ಅಣ್ತಂದಿರಾಗಿ ಬಾಳ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿದ್ವಿ ನಾವು. ಈಗ ಏನಾಗಿದೆ ಅಂದ್ರೆ, ಬೆಳಿಗ್ಗೆ ಎದ್ರೆ ಇವನು ಹಿಂದೂ, ಇವನು ಮುಸಲ್ಮಾನ್, ಹಿಂದೂ ಇವನು ಮುಸಲ್ಮಾನ್. ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಅವ್ರು ಕಮಿಷನ್ ಹೊಡಿತಾರಲ್ಲ 40%, ಈ ಕಾಂಟ್ರಾಕ್ಟ್ ಅದು ಇದೆಲ್ಲ ಕೊಟ್ಟಿ, ಅದು ನಿಮ್ಗೆಲ್ಲ ಗೊತ್ತಾಗ್ಬಿಟ್ರೆ ನೀವು ಓಟ್ ಹಾಕಲ್ಲ. ಮತ್ತೆ ಗೊತ್ತಾಯ್ತಾ? ನೀವು ಓಟ್ ಹಾಕಲ್ಲ. ಮತ್ತೆ ಬೇಡಪ್ಪ ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಗೆ ಯಾವ್ದು ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಸಿಗ್ತಾ ಇದೆ ಯಾರಿಗಾದ್ರೂ? ಈಗ ಅಲ್ಲಿ ಹೋಗಿ ಪಕ್ಕದಲ್ಲಿ ಇಂಡಸ್ಟ್ರಿಗಳು ಎಷ್ಟು ಇಂಡಸ್ಟ್ರಿಗಳು ಬಂದವೆ. ಅದೇನಾದ್ರೂ ಚಾಲು ಆಗ್ಬಿಟ್ರೆ ನಿಮ್ಗೆ ಎಲ್ಲರ ಕೆಲಸ ಸಿಗುತ್ತೆ. ಮಹಿಳೆಯರಿಗೂ ಸಿಗುತ್ತೆ, ಪುರುಷರಿಗೂ ಸಿಗುತ್ತೆ, ಯುವಕರಿಗೂ ಸಿಗುತ್ತೆ, ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಈ ಉದ್ಯೋಗನೂ ಸಿಗಕ್ ಬಿಡ್ತಾ ಇಲ್ಲ, ನೆಮ್ಮದಿಯಾಗಿ ಬಾಳಕ್ಕೂ ಬಿಡ್ತಾ ಇಲ್ಲ. ಇಂಥ ಸರ್ಕಾರ ಬೇಕಾ? ಬೇಡ. ಇಂಥ ಸರ್ಕಾರಕ್ಕೆ ತೂಗ್ಬೇಕಂದ್ರೆ ನೀವೆಲ್ಲ ನಿಮ್ಮ ಮತದಾರರ ಹಕ್ಕೇನಿದೆ ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ. ಅದ ನಂತರ ನೀವು ಯಾವ ಪಕ್ಷ ನಿಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ಟಿದೆ ಆ ಪಕ್ಷಕ್ಕೆ ಮತ್ತೆ ನೀವು ಆರಿಸ್ಕೊಂಡ್ ಬಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಉಚಿತವಾಗಿ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಇವತ್ತು ದುಡ್ಡು ಕೊಟ್ಟು ನೀವು ಸೇವೆ ಇದ್ ಮಾಡ್ಕೊತಾ ಇದ್ರಲ್ಲ, ಜಿಲ್ಲಾ ಆಸ್ಪತ್ರೆಯನ್ನು ಪ್ರೈವೇಟೈಸೇಷನ್ ಮಾಡಕ್ ಹೊಂಟಿದಾರಂತೆ. ಮನೆ ಯಾರೋ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿದ್ರು. ಏನ್ ಮಾಡ್ತಾರೆ ಅಂದ್ರೆ, ಪ್ರೈವೇಟೈಸೇಷನ್ ಅಂದ್ರೆ ದುಡ್ಡು ಕೊಟ್ಟು ಮತ್ತೆ ನೀವು ಇದ್ ಮಾಡ್ಕೋಬೇಕು. ಏನಾದ್ರೂ ಕಾಯಿಲೆ ಬೇರೆ ಏನ್ ಮಾಡ್ಬೇಕು? ದುಡ್ಡು ಕೊಟ್ಟಲ್ಲಿ ಹೋಗಿ ತೋರಿಸ್ಕೋಬೇಕು ಜಿಲ್ಲಾ ಆಸ್ಪತ್ರೆ. ಆ ಲೆವೆಲ್ ತಂದಿಟ್ಟಾಗ ಅದು ಯಾವ್ದೇ ಕಾರಣಕ್ಕೂ ನಾವು ಮಾಡಕ್ ಬಿಡಲ್ಲ. ಬಹಳ ದಿವಸ ಇಲ್ಲ, ಇನ್ನು 4 ತಿಂಗಳಲ್ಲಿ ಎಲೆಕ್ಷನ್ ಚುನಾವಣೆ ಇದೆ. ಈಗ ಆ ಚುನಾವಣೆ ಸಿದ್ಧರಾಗಿರಿ. ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರದಲ್ಲಿ ಏನ್ ಅನುದಾನ ಕೊಡ್ತಿದ್ರು ಮತ್ತೆ ಅದೇ ತರ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ಮತ್ತೆ ನಿಮ್ಗೆ ಅದೇ ತರ ಎಲ್ಲಾ ಸ್ಕೀಮ್ಗಳು ಜಾರಿ ಆಗುತ್ತೆ, ಮತ್ತೆ ನೆಮ್ಮದಿಯಾಗಿ ನಾವು ಬಾಳಬಹುದು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೇ ಕಾಂಗ್ರೆಸ್ ಸರ್ಕಾರ 2014 ಹಿಂದೆ ಇದ್ದಾಗ ಗ್ಯಾಸ್ ಸಿಲಿಂಡರ್ ಯಾವ ತರ ಇತ್ತು, ರೇಟ್ ಇತ್ತು ಹೇಳಿ? ಎಷ್ಟು? ಈಗ 400 ರೂಪಾಯಲ್ಲಿ 1060 ರೂಪಾಯಲ್ಲಿ. ಈಗ ದುಡಿಮೆ ಇದೆಯಾ? ಎಲ್ಲಾದ್ರೂ ಕೂಲಿ ಕೆಲಸ ಸಿಗ್ತಾ ಇದೆ ಕೆಲಸ ಹೇಳಿ? ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಕ್ ಹೋದ್ರೆ ಅವ್ರಿಗೆ ಓಡಿಸ್ಬಿಡ್ತಾರೆ. ಪೊಲೀಸರು ತಪ್ಪಿಲ್ಲ ಅದರಲ್ಲಿ, ಪಾಪ ಅವ್ರೇನ್ ಮಾಡ್ತಾರೆ ಹೇಳಿ?
ಇಲ್ಲಿ ಇರ್ತಾರಲ್ಲ ರಾಜಕಾರಣಿಗಳು ಫೋನ್ ಮಾಡಿ ಹೇಳ್ತಾರೆ, ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಕಣ್ರಪ್ಪ, ಓಡಿಸ್ರಪ್ಪ ಅಲ್ಲಿ ಅಂತ ಹೇಳಿ. ಶ್ರೀಮಂತರು ಮಾತ್ರ ಬದುಕೋಬಹುದು, ಬಡವರಿಗೆ ಬದುಕಕ್ ಸಾಧ್ಯ ಇಲ್ಲ, ಬಡವರಿಗೆ ಬದುಕಕ್ ಕೊಡ್ತಾ ಇಲ್ಲ. ಇದು ನಾವೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಬದುಕ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ್ ಅಧಿಕಾರ ಬರ್ಬೇಕಂದ್ರೆ ನಮ್ಮ ಹೆಸರು ಚುನಾವಣೆ ಪಟ್ಟಿಯಲ್ಲಿ ಬರಬೇಕು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು. ಅವಾಗ ಮಾತ್ರ ಎಲ್ಲರಿಗೂ ಬದುಕಕ್ ಸಾಧ್ಯ. ಇಲ್ಲ ಅಂದ್ರೆ ಈ ಸರ್ಕಾರ ಶ್ರೀಮಂತರಿಗೆ ಮಾತ್ರ ಸರ್ಕಾರ, ಇದು ಬಡವರಿಗೆ ಸರ್ಕಾರ ಇಲ್ಲ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕಳಕಳಿಯಾಗಿ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಅನಾಹುತ ಆಗುತ್ತೆ. ಈ ಅನಾಹುತಗಳು ಆಗ್ಬಾರ್ದು. ನೀವೆಲ್ಲ ಎಚ್ಚೆತ್ಕೊಳ್ಳಿ. ನೀವು ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ನೀವು ಹೋಗಿ ನೀವು ತಿಳಿಸ್ರಿ, ನಿಮ್ ಮತ ಇದೆಯೋ ಇಲ್ಲೋ, ನಾವೇನ್ ಮಾಡ್ಬೇಕು, ಮುಂದೆ ಯಾವ್ದ್ರನ್ನು ಬರೀಬೇಕು, ನಮ್ಮ ಮಕ್ಕಳಿಗೋಸ್ಕರ ನಾವೇನ್ ಮಾಡ್ಬೇಕು, ಮುಂದಿನ ನಮ್ಮ ಮಕ್ಕಳು ಶಾಂತಿಯಾಗಿ ನಾವೆಲ್ಲರೂ ಬಾಳ್ಬೇಕಂದ್ರೆ ನಾವೇನ್ ಮಾಡ್ಬೇಕಂತ ನೀವೆಲ್ಲರೂ ಯೋಚನೆ ಮಾಡಿದಾಗ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸಮಯ ಬಹಳ ಆಗಿದೆ, ಜಾಸ್ತಿ ಹೊತ್ತು ನಿಮ್ಗೆ ತಗೊಳಲ್ಲ. ಇನ್ನು ಮುಂದಿನ ಇನ್ನೂ ಬಹಳಷ್ಟು ಸಭೆಗಳನ್ನು ಮಾಡ್ತೀವಿ. ಯಾಕೆ ಚುನಾವಣೆ ಮಾಡ್ಬೇಕು, ನಾವು ಯಾಕೆ ನಾವು ಮತದಾನ ಹಾಕ್ಬೇಕು, ಇದ್ರ ಬಗ್ಗೆ ಸಹ ನಾವು ನಿಮ್ಗೆಲ್ಲರೂ ಕರೆಸಿ ಅರಿವು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಇಲಾಹಿ ಪಾಷಾ ಅವರಿಗೆ ಇವತ್ತು ಏನು ವಾರ್ಡ್ ಅಧ್ಯಕ್ಷ ನಾವು ಕೊಟ್ಟಿದ್ವಿ, ಅದೊಂದು ಲೆಟರ್ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರ ಆಶೀರ್ವಾದದಿಂದ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ನಂಬಿಕೆ ಇದೆ ಅಂತ ಹೇಳಿ ನಾನು ಇವತ್ತು ಅವ್ರಿಗೆ ಆದೇಶ ಪತ್ರವನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಮತದಾನ ಜಾಗೃತಿ ಅಭಿಯಾನದ ಎಲ್ಲ